ಟಿ ನರಸೀಪುರದಲ್ಲಿ ಭಾರತದ ಸಂವಿಧಾನದಿಂದ ಸಿಗುತ್ತಿರುವ ಹಕ್ಕುಗಳ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪಟ್ಟಣದ ಹಳೆಯ ಸಂತೆಮಾಳ ಸರ್ಕಾರಿ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ವಿಚಾರವಾದಿ ಪ್ರಭುಸ್ವಾಮಿ ಮತ್ತು ಸೋಸಳೆ ರಾಜಶೇಖರ್ ಮೂರ್ತಿ ಚಾಲನೆ ನೀಡಿದರು. ಈ ಸಂದರ್ಭ ಪುರಸಭಾ ಸದಸ್ಯ ಏಳವರ ಹುಂಡಿ ಸೋಮು, ರೈತ ಮುಖಂಡ ಕಿರಗಸೂರು ಶಂಕರ್, ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮೆಲ್ಲ ಕಾರ್ಯಕರ್ತರು ಮರಳಿ ಹಳ್ಳಿಗೆ ಹೋಗೋದ ಮುಖಾಂತರ ದಲಿತ ಸಂಘರ್ಷ ಸಮಿತಿಯನ್ನು ಬಲಪಡಿಸಬೇಕು ಅಂತ ನಾವು ಈ ಸಭೆನ ಕರೆದಿದ್ದು. ಹೆಚ್ಚಿನ ವಿಚಾರಗಳನ್ನ ನಮ್ಮ ರಾಜ್ಯ ಮುಖಂಡರಾದಂಥ ದೇವಗಡೆ ಸೋಮಶೇಖರ್ ಅವರು ಮಾತನಾಡ್ತಾರೆ. ಅವರ ಆಶಯದಂತೆ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ನಾವು ಚಳವಳಿಯನ್ನು ಮುನ್ನಡೆಸೋಣ. ಈಗಾಗಲೇ ಕಳೆದ ಒಂದು 5-6 ತಿಂಗಳಿಂದ ಈಚೆಗೆ ಮೈಸೂರು ತಾಲೂಕು ಕೆಂಚಲಗೂಡು ಇರ್ಬೋದು ಅಥವಾ ದೂರದಲ್ಲಿರ್ಬೋದು, ನಂಜನಗೂಡು ತಾಲೂಕು ಅಂಡ್ರೆ ಗ್ರಾಮದಲ್ಲಿರ್ಬೋದು, ಮೀಸಲಾತಿ ಫಲಾನುಭವಿಗಳಿಂದಲೇ ಅಸ್ಪೃಶ್ಯ ಆಚರಣೆ ನಡೀತಕ್ಕಂಥದ್ದು ನಿಜವಾಗ್ಲೂ ನಮಗೆ ನೋವಿನ ಸಂಗತಿ. ಏನು ಮೀಸಲಾತಿಯಿಂದ ಫಲವನ್ನು ಪಡೆದಂಥ ಸಮುದಾಯಗಳು ಅಂಬೇಡ್ಕರ್ ಅವ್ರನ್ನ ಒಪ್ಪುಗಳದೆ ಅಂತ ಮನಸ್ಥಿತಿ ಇದೆಯಲ್ಲ, ಇದು ನಿಜವಾಗ್ಲೂ ನಮಗೆ ನಾಚಿಕೆಗೇಡಿನ ಸಂಗತಿ. ಯಾಕೆಂತಂದರೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ 101 ಜಾತಿಗಳಿಗೆ, SC ST ಸಮುದಾಯಗಳಿಗೆ, ಶೋಷಿತ ಸಮುದಾಯಗಳಿಗೆ ಮೀಸಲಾತಿಯನ್ನು ದೊರಕಿಸೋಕ್ಕೋಸ್ಕರನೇ ಅವರು ಬಹಳಷ್ಟು ಹೋರಾಟವನ್ನು ಏಕಾಂಗಿಯಾಗಿ ಹೋರಾಟ ಮಾಡಿದ್ದಾರೆ. ಇಂಥ ಒಂದು ಮಹಾನ್ ನಾಯಕರನ್ನ ನಮ್ಮ ಈ ಸಂದರ್ಭಗಳಲ್ಲಿ ನೆನೆಸ್ಕೊಳ್ಳೋದು, ಅವರ ಆದರ್ಶಗಳನ್ನ ಪಾಲಿಸೋದ್ರ ಮುಖಾಂತರ ಸಮಬಾಳನ್ನ ಪಡೆಯೋದ್ರ ಮುಖಾಂತರ ನಾವು ವಿಫಲರಾಗಿದ್ದೀವಿ. ಇಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ಎಚ್ಚೆತ್ತು ತಪ್ಪಿಸಿದ್ರೆ ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತು ಮುಜರಾಯಿ ದೇವಸ್ಥಾನ ಇರ್ಬೋದು, ಮತ್ತು ಇನ್ನು ಸಾರ್ವಜನಿಕ ಸ್ಥಳಗಳಿರ್ಬೋದು, ಈ ಅಸ್ಪೃಶ್ಯ ಆಚರಣೆ ಅಂತಕ್ಕಂಥ ಅನಿಷ್ಟ ಪದ್ಧತಿಯನ್ನು ತಡೆದಾಕ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಒಂದು ಅವೇರ್ನೆಸ್ ಕಾರ್ಯಕ್ರಮ ಕೊಡೋದ್ರ ಮುಖಾಂತರ ತಮ್ಮೆಲ್ಲರೂ ಕೂಡ ಒಂದು ವೇದಿಕೆಗೆ ತರೋದ್ರ ಮುಖಾಂತರ ಸಮಗ್ರ ಸಂವಿಧಾನವನ್ನು ಜಾರಿ ಆಗಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ನಾವು ಇಂಥ ಸಭೆಗಳು ಸಮಾರಂಭಗಳು ಅಲ್ಲಲ್ಲಿ ಮುಂದಿನ ದಿನಗಳಲ್ಲಿ ಆಗುತ್ತಾ ಅಂತಕ್ಕಂಥ ಅಭಿಪ್ರಾಯಗಳನ್ನ ನಾನು ಈ ಸಂದರ್ಭದಲ್ಲಿ ಇಟ್ಟು ಮುಂದಿನ ಹುಟ್ಟಿರುವೆ ಅವರು ಅಂಬೇಡ್ಕರ್ ಅವರ ಪಟ್ಟ ಅನುಯಾಯಿಗಳವರು. ನಾವು ಕೂಡ ಅಷ್ಟರ ಮಟ್ಟಿಗೆ ಅಂಬೇಡ್ಕರ್ನ ತಿಳ್ಕೊಂಡಿಲ್ಲ, ಅವ್ರ ಬಗ್ಗೆ ಅಷ್ಟೊಂದು ಫಾಲೋ ಮಾಡ್ತಾ ಇಲ್ಲ. ಅಷ್ಟು 100ಕ್ಕೆ 100ರಷ್ಟು ಸತೀಶ್ ಜಾರಕಿಹೊಳಿ ಅವರು ಇಡೀ ರಾಜ್ಯದಲ್ಲಿ ಸುತ್ತಿ ಈ ಶೋಷಿತ ಸಮಾಜವನ್ನು ಒಗ್ಗೂಡಿಸ್ಬೇಕು ಅಂತೇಳಿ ಅಂಬೇಡ್ಕರ್ ಅವರ ಫೋಟೋನ ಪ್ರತಿಯೊಂದು ಮನೇಲಿ ಇಟ್ಕೋಬೇಕು ಅಂತ ಅವರು ಕರೆ ಕೊಡ್ತಾರೆ. ಅಂಬೇಡ್ಕರ್ ವಿಚಾರನ ತಿಳಿದಿದ್ದಾರೆ, ನಮ್ಗೆ ಯಾರಿಗೂ ಉಳ್ಗಾಲ ಇಲ್ಲ ಅನ್ನೋ ಮಾತನ್ನ ಅವರು ಪದೇ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂಥವರು ನಾನು ಈ ಸಭೆ ಮುಖಾಂತರ ಹೇಳ್ತೇನೆ, ನಮ್ಮ ಮೈಸೂರು ಜಿಲ್ಲೆಗೆ ಅವರು ಕೂಡ ಬಂದು ಈ ತಾರತಮ್ಯಗಳನ್ನು ಹೋಗಲಾಡಿಸಲಿಕ್ಕೆ ಅವರು ತಿಳುವಳಿಕೆಗಳನ್ನ ನೀಡಬೇಕು. ಮತ್ತು ಆ ಒಂದು ಹಿನ್ನೆಲೆಯಲ್ಲಿ ನಾವು ಮತ್ತು ರಾಜ್ಯ ಸರ್ಕಾರ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಏನು ಘೋಷಣೆ ಮಾಡಿದೆ, ಆ ಒಂದು ಹಿನ್ನೆಲೆಯಲ್ಲೂ ಕೂಡ ನಾವು ಈ ಜನರಿಗೆ ಈ ಭಾಗದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಮತ್ತು ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಸಲುವಾಗಿ ದಲಿತ ಸಂಘ ಸಮಿತಿ ವತಿಯಿಂದ ಬಸವಣ್ಣನವರ ವಿಚಾರಗಳು ಮತ್ತು ಅಂಬೇಡ್ಕರ್ ಅವರ ಆಶಯಗಳು, ಹಾಗೆ ವಿಶ್ವಮಾನವ ಕುವೆಂಪುರವರ ಆಶಯಗಳನ್ನ ಒಳಗೊಂಡಂತೆ ಮೈಸೂರಿನಲ್ಲಿ ಒಂದು ವಿಚಾರ ಸಂಕಿರಣಗಳನ್ನ ನಡೆಸುವ ಮುಖಾಂತರ ಈ ತಿಂಗಳು 22ನೇ ತಾರೀಕು ಮೈಸೂರಿನಲ್ಲಿ ಬಸವಣ್ಣನವರ ಮತ್ತು ಅಂಬೇಡ್ಕರ್ ಅವರ ಮತ್ತು ಕುವೆಂಪುನವರ ಆಶಯಗಳನ್ನು ಒಳಗೊಂಡಂತೆ ಸಮಾಜ ನಿರ್ಮಾಣಕ್ಕಾಗಿ ಮತ್ತು ಈ ಮೇಲು ಕೀಳು ತಾರತಮ್ಯ ನಿವಾರಣೆಗಾಗಿ, ಅಸ್ಪೃಶ್ಯತೆಯ ನಿವಾರಣೆಗಾಗಿ, ಜಾತೀಯತೆಯ ನಿವಾರಣೆಗಾಗಿ ಒಂದು ವಿಚಾರ ಸಂಕಿರಣವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಮುಖಾಂತರ ಸಮಾಜಕ್ಕೆ ಎಲ್ಲರೂ ಸಮಾನರು. ಬಸವಣ್ಣವರು ಆ ಕಾಲದಲ್ಲೇ ಮಾನವ ಮಂಟಪವನ್ನು ಎಲ್ಲ ವರ್ಗದವರಿಗೂ ಕೂಡ ಅವರು ಪ್ರತಿನಿಧಿಯನ್ನು ನೇಮಕ ಮಾಡಿದರು ಮಾನವ ಮಂಟಪಕ್ಕೆ. ಕ್ರಾಂತಿಕಾರಿ ಬಸವಣ್ಣವರ ಅನುಯಾಯಿಗಳು ಇವತ್ತು ಅವರ ಆಶಯಗಳನ್ನ ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ. ಅವರು ಆ ಕಾಲದಲ್ಲಿ ಸಮಾನತೆಯನ್ನು ಸಾರಿದಂಥವರು.
ಅದು ಮತ್ತೆ ಮರುಕಳಿಸ್ಬೇಕಾಗಿದೆ. ಅವರ ಆಶಯಗಳು, ಅಂಬೇಡ್ಕರ್ ಆಶಯಗಳು ಮತ್ತು ಕುವೆಂಪುನವರ ಆಶಯಗಳು ಇವತ್ತು ಪ್ರಸ್ತುತ ಸಮಾಜಕ್ಕೆ ಭಾಳ ಅಗತ್ಯವಾಗಿದೆ. ನಮ್ಮ ಮುಂದಿರ್ತಕ್ಕಂಥ ಕೋಮುವಾದಿ ಸರ್ಕಾರಗಳು ಈ ಎಲ್ಲ ಮಹನೀಯರ ತ್ಯಾಗ ಬಲಿದಾನದಿಂದ ನಮಗೆ ದಕ್ಕಿರ್ತಕ್ಕಂಥ ಸಂವಿಧಾನವನ್ನು ಮತ್ತು ಪ್ರಜಾಪ್ರಭುತ್ವವನ್ನು ಸರ್ವನಾಶ ಮಾಡಲಿಕ್ಕೆ ಇವತ್ತು BJP ಕೋಮುವಾದಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಇವತ್ತು ಶ್ರೀರಾಮನ್ನ ವಿಜೃಂಭಿಸ್ತಾರೆ, ಅದೇ ಟೈಮಲ್ಲಿ ಪ್ರಜಾಪ್ರಭುತ್ವ ಆಶಯಗಳನ್ನ ಗಾಳಿಗೆ ತೂರ್ತಾರೆ. ಇವತ್ತು ರಾಷ್ಟ್ರಪತಿಯವ್ರನ್ನ ಸಂಸತ್ ಭವನ ಉದ್ಘಾಟನೆಗೆ ಅಧಿಕೃತವಾಗಿ ಅವರಿಗೆ ಆಹ್ವಾನನೇ ಕೊಟ್ಟಿಲ್ಲ. ಆ ಮುಖಾಂತರ ಒಬ್ಬ ಕೆಳ ಸಮಾಜದ ಬಂದವರು ಅಂತ ಧೋರಣೆಯನ್ನು BJP ಅನುಸರಿಸಿ ತಪ್ಪು ಮಾಡ್ತಾ ಇದೆ. ಸೊ ಈ ರೀತಿಯ ಒಬ್ಬ ದೊಡ್ಡ ರಾಷ್ಟ್ರಪತಿಗೆ ಅವಮಾನ ಮಾಡಿದಂಥವರು ಸಾಮಾನ್ಯ ಜನಕ್ಕೆ ಯಾವ ರೀತಿ ಸಮಾನತೆಯನ್ನು ಕೊಡ್ತಾರೆ? ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಎಲ್ಲ ಹಂತಗಳಲ್ಲೂ ಕೂಡ ಇವತ್ತು ದೇಶ ಆರ್ಥಿಕವಾಗಿ ಬಹಳ ದಿವಾಳಿಯಾಗಿದೆ. ಮೋದಿಯವರ ಅವೈಜ್ಞಾನಿಕವಾದಂಥ GST ನೀತಿ ಮತ್ತು ನೋಟು ಅಮಾನ್ಯೀಕರಣದಿಂದಾಗಿ ಇವತ್ತು ಮಧ್ಯಮ ವರ್ಗಗಳು, ಬಡವರ್ಗಗಳು ತತ್ತರಿಸಿ ಹೋಗಿದ್ದಾವೆ. ಅದರ ಮಧ್ಯೆ ಈ ರೀತಿಯ ಸಾಮಾಜಿಕ ಪಿಡುಗು ನಮ್ಮನ್ನು ಕಾಡ್ತಾ ಇದೆ. ಅದರಿಂದ ಇವೆಲ್ಲ ಸಾಮಾಜಿಕ ಪಿಡುಗನ್ನು ತೊಲಗಿಸಲಿಕ್ಕೆ ಸಮಾಜವನ್ನು ಕಟ್ಟಲಿಕ್ಕೆ ನಾವು ಎದ್ದೇಳಬೇಕಾಗಿದೆ. ಇಡೀ ಶೋಷಿತ ವರ್ಗಗಳು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ಶೋಷಣೆಗೊಳಪಟ್ಟ ಜನಗಳು ಮತ್ತೆ ಜಾಗೃತರಾಗಿ ಒಗ್ಗಟ್ಟು ಪ್ರದರ್ಶಿಸುವ ಮುಖಾಂತರ ಈ ಎಲ್ಲ ನ್ಯೂನತೆಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ನಾವು ಮುಂದಾಗಬೇಕಾಗಿದೆ ಅನ್ನೋ